ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕದ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅಖಿಲ ಕರ್ನಾಟಕ ಭಾರತೀಯ ಮಾನ್ಯತೆ ಪಡೆದಂತಹ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಕಂಠೀರವ ರಸಿಕರ ರಾಜ ನಟ ಸಾರ್ವಭೌಮ ಗಾನ ಗಂಧರ್ವ ಫಿಲ್ಮ್ ಫೇರ್ ಕಲಾ ಜ್ಯೋತಿ ಭಕ್ತಕರತ್ನ ವೀರಕೇಸರಿ ಜಮಸ್ ಪಾಯಿಂಟ್ ಕನ್ನಡ ಕಲಾ ತಪಸ್ವಿ ಕನ್ನಡ ಕಲಾ ನಾಯಕ ಕನ್ನಡದ ಗಂಡುಗಲಿ ಕೆಂಟಕಿ ಕರ್ನಲ್ ಪದ್ಮಭೂಷಣ ಕಲಾಬ್ರಹ್ಮ ಕಲಾಕುಸುಮ ಕಲಾಶ್ರೇಷ್ಠ ಕಲಾಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾರತ್ನ ಕರ್ನಾಟಕ ರತ್ನ ವಿಶ್ವಕಲಾ ಶಾಂತಿಪ್ರಿಯ ಮಹಾನ್ ದೈವ ಭಕ್ತ ಕನ್ನಡ ಶ್ರೀಕಂಠ ಕೋಗಿಲೆ ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಕೋಟ್ಯಾಂತರ ಅಭಿಮಾನಿಗಳ ರಾಜ 108 ದಿನಗಳ ಕಾಡಿನ ರಾಜ ವಾಟಿಕಾ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ಪುರಸ್ಕೃತ ಇಬ್ಬರಿ ಕಣ್ಣು ಕಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿ ದೇವರುಗಳಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡಂತ ಏಕೈಕ ಕಲಾವಿದ ಇಚ್ಛಾ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸ್ವತ್ತು ಕಲಾ ಸತ್ಪುರುಷ ವರ್ಣಟ ಅಮರಜೀವಿ ಡಾಕ್ಟರ್ ರಾಜ್ಕುಮಾರ್. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಕನ್ನಡ ಚಲನಚಿತ್ರಗಳ ಇತಿಹಾಸದಲ್ಲಿಯೇ ಒಂದು ಮೈಲಿಗಲ್ಲಾಗಿ ನಿಂತಿರುವ ಚಿತ್ರ ಮಯೂರ. 2025 ಸೆಪ್ಟೆಂಬರ್ 12ಕ್ಕೆ ಯಶಸ್ವಿಯಾಗಿ 50 ವರ್ಷಗಳನ್ನು ಪೂರೈಸಿದೆ. ಈ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಮಯೂರ ಚಿತ್ರದ ಕೆಲವು ಅಂಶಗಳನ್ನು ಸ್ಮರಿಸೋಣ, ಆ ಕಾಲಘಟ್ಟಕ್ಕೆ ಒಮ್ಮೆ ಪಯಣಿಸೋಣ ಬನ್ನಿ. ಮಯೂರ ಕನ್ನಡ ನೆಲದ ಮೊದಲ ರಾಜ, ಕದಂಬ ವಂಶದ ಕುಲತಿಲಕ, ಕನ್ನಡಿಗರ ಸ್ವಾಭಿಮಾನದ ಪ್ರತೀಕ. ಇಂಥ ಸಾರ್ವಭೌಮ ಕನ್ನಡಿಗ ರಾಜನನ್ನು ಕುರಿತು ದೇವುಡು ನರಸಿಂಹ ಶಾಸ್ತ್ರಿಯವರು ಬರೆದ ಅಮೋಘ ಕೃತಿ ಮಯೂರ. 1975ರಲ್ಲಿ ತೆರೆ ಕಂಡ ಒಂದು ಐತಿಹಾಸಿಕ ಸ್ವಾಭಿಮಾನದ ಸಂಕೇತದ ಮಹೋನ್ನತ ಚಿತ್ರ ಮಯೂರ. ಮಯೂರವನ್ನು ಓದಿದ ಕನ್ನಡಿಗನಿಗೆ ಕರ್ನಾಟಕದ ಅಭಿಮಾನವು ಒಂದಿಷ್ಟು ಹೆಚ್ಚಿದ್ದರೆ ಸಾಕು. ನಾನು ಈ ಗ್ರಂಥಕ್ಕಾಗಿ ಪಟ್ಟ ಶ್ರಮವು ಸಾರ್ಥಕವಾಗುವುದು. ಇದು ದೇವುಡು ನರಸಿಂಹ ಶಾಸ್ತ್ರಿಯವರ ನುಡಿ. ಎಷ್ಟು ಅರ್ಥಪೂರ್ಣ, ಈ ಕ್ಷಣಕ್ಕೂ ಸತ್ಯ. ರಮೇಶ್ ಮೂವೀಸ್ ರವರ ಹೆಮ್ಮೆಯ ಐತಿಹಾಸಿಕ ಚಿತ್ರ ಮಯೂರ. ನಟ ಸಾರ್ವಭೌಮ ರಾಜ್ಕುಮಾರ್ ಮಂಜುಳಾ ಅಭಿನಯದ ಅಮೋಘ ಚಿತ್ರ. ಕನ್ನಡ ಚಿತ್ರರಂಗದ ದಿಗ್ಗಜ ನಟರೆಲ್ಲರೂ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಸಂಭಾಷಣೆ ಸಾಹಿತ್ಯ ರತ್ನ ಚಿ ಉದಯಶಂಕರ್ ಅವರದು. ಹಿನ್ನೆಲೆ ಗಾಯಕರು ಪಿ.ಬಿ. ಶ್ರೀನಿವಾಸ್, ಜಿ.ಕೆ. ವೆಂಕಟೇಶ್, ಎಸ್. ಜಾನಕಿ, ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿ. ಒಂದಕ್ಕಿಂತ ಒಂದು ಮಧುರವಾದ ಹಾಡುಗಳ ಗುಚ್ಛ. ಸಂಗೀತ ಸಾರ್ವಭೌಮ ಜಿ.ಕೆ. ವೆಂಕಟೇಶ್ ಅವರದು. ಛಾಯಾಗ್ರಹಣ ಅಣ್ಣಯ್ಯ ಮತ್ತು ಮಲ್ಲಿಕ್. ಅನ್ನದಾತರು ಅಂದರೆ ನಿರ್ಮಾಪಕರು ಕೆ.ಪಿ. ವೇಣುಗೋಪಾಲ್ ಅವರು. ವಿಜಯ್ ಅವರ ದಕ್ಷ ನಿರ್ದೇಶನದ ಚಿತ್ರ ಮಯೂರ. ಪಲ್ಲವರ ರಾಜಧಾನಿ ಕಂಚಿಯಲ್ಲಿ ಕುಸ್ತಿಯೊಂದಿಗೆ ಆರಂಭ. ಅಹಂಕಾರದಿಂದ ಮೆರೆಯುತ್ತಿರುವ ಜಗಜ್ಜಟ್ಟಿ. ನನ್ನೊಂದಿಗೆ ಕುಸ್ತಿ ಆಡುವರು ಯಾರಿದ್ದೀರಿ ಅಟ್ಟಹಾಸ. ಆಗ ಮಯೂರ ವರ್ಮ ಯಾಕಿಲ್ಲ, ನಾನಿದ್ದೇನೆ ಎಂದು ಎದುರಾಳಿ ಜಟ್ಟಿಯನ್ನು ಸೋಲಿಸಿ ಮುನ್ನುಗ್ಗುವ ಮಯೂರ. ಪಲ್ಲವರಿಂದ ಅವಮಾನಿತಗೊಂಡು ಕೆಚ್ಚೆದೆಯಿಂದ ರಾಜ್ಯ ಕಟ್ಟುವ ಹಾದಿಯಲ್ಲಿ ನಡೆದ. ಎಲ್ಲವನ್ನು ಎದುರಿಸಿ ತನ್ನ ತಿಳಿದ ಕ್ಷಣ. ಭೂಮಿ ಆಕಾಶಗಳೇ ಸಿಡಿದೆದ್ದು ಹಗೆಯಾಗಲಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವ ಸ್ಕಂದವರ್ಮ, ಯಾವ ಕದಂಬ ವಂಶ ವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕು
ನಿರ್ನಾಮವಾಯಿತೆಂದು ತಿಳಿದಿರುವೆಯೋ ಆ ಮಾವಂಶ ವೃಕ್ಷವಿಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರಕ್ತ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಅಚಂದ್ರಾರ್ಕವಾಗಿ ನಿಲ್ಲುವಂತದ್ದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಪಲ್ಲವರ ಆಸ್ಥಾನದಲ್ಲಿ ಮಯೂರ ವರ್ಮ ಪಲ್ಲವ ರಾಜನ ಕುತ್ತಿಗೆಗೆ ಕತ್ತಿ ಇಟ್ಟು ರೋಷದಿಂದ ಹೇಳುವ ಮಾತು, ನಾವು ಕದಂಬರು, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನೆಂತ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕ ನಾದವನಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ. ಜ್ಞಾಪಕದಲ್ಲಿಟ್ಟುಕೊಳ್ಳಿ, ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಪಲ್ಲವರ ದುರಾಡಳಿತದಿಂದ ಬೇಸತ್ತ ಜನರಿಗೆ ಸ್ವಾಂತನ ಹೇಳುವ ಅಮೋಘವಾದ ಸರ್ವಕಾಲಿಕವಾದ ಹಾಡು, ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ನಿಮ್ಮೊಡನಿಂದು ನಾನು ನೊಂದು. ಪಲ್ಲವ ರಾಜಕುಮಾರ ವಿಷ್ಣು ಗೋಪನಿಗೆ ಮಾರುವೇಷದಲ್ಲಿರುವ ಮಯೂರ ಅವಮಾನಿಸುವ ರೀತಿಯಲ್ಲಿ ತಮಾಷೆಯಾಗಿ ಹಾಡುವ ಹಾಡು, ಕೇಳೋ ಮಂಗಣ್ಣ, ಕೇಳೋ ತಿಮ್ಮಣ್ಣ. ಕೇಳೋ ಮಂಗಣ್ಣ, ನೀ ಕೇಳೋ ತಿಮ್ಮಣ್ಣ, ಏಕೆ ನೀನು ಹೀಗೆ ಕುಂತೆ, ಚಿಂತೆ ಬೇಡಣ್ಣ, ಚಿಂತೆ ಬೇಡಣ್ಣ. ವೈರಿ ಜನರು ನಾಶವಾಗೋ ಕಾಲ ಬಂತಣ್ಣ, ಒಳ್ಳೆ ಕಾಲ ಬಂತಣ್ಣ. ಕೇಳೋ ಮಂಗಣ್ಣ, ನೀ ಕೇಳೋ ತಿಮ್ಮಣ್ಣ, ಏಕೆ ನೀನು ಹೀಗೆ ಕೂತೆ, ಚಿಂತೆ ಬೇಡಣ್ಣ. ವೈರಿ ಜನರು ನಾಶವಾಗೋ ಕಾಲ ಬಂತಣ್ಣ, ಒಳ್ಳೆ ಕಾಲ ಬಂತಣ್ಣ, ಒಳ್ಳೆ ಕಾಲ ಬಂತಣ್ಣ. ಮೇಲೆ ಕುಂತೋರೆಲ್ಲ ಎಂದು ರಾಜರೇನಲ್ಲ, ಮೀಸೆ ತಿರುವೋ ಹುಂಬರೆಲ್ಲ ಆಳೋಗ್ ಬಂದಿಲ್ಲ, ಆಳೋಗ್ ಬಂದಿಲ್ಲ. ಮೇಲೆ ಕುಂತೋರೆಲ್ಲ ಎಂದು ರಾಜರೇನಲ್ಲ, ರಾಜರೇನಲ್ಲ, ಮೀಸೆ ತಿರುವೋ ಹುಂಬರೆಲ್ಲ ಆಳೋಗ್ ಬಂದಿಲ್ಲ, ಆಳೋಗ್ ಬಂದಿಲ್ಲ. ರೋಷ ದ್ವೇಷ ಮೋಸ ಎಂದು ಒಳ್ಳೇದೇನಲ್ಲ, ರೋಷ ದ್ವೇಷ ಮೋಸ ಎಂದು ಒಳ್ಳೇದೇನಲ್ಲ. ನೊಂದ ಜನರ ಶಾಪದಿಂದ ಪಾಪಿ ಉಳಿಯಲ್ಲ, ಈ ಪಾಪಿ ಉಳಿಯಲ್ಲ. ಕೇಳೋ ಮಂಗಣ್ಣ, ನೀ ಕೇಳೋ ತಿಮ್ಮಣ್ಣ, ಏಕೆ ನೀನು ಹೀಗೆ ಕೂತೆ, ಚಿಂತೆ ಬೇಡಣ್ಣ. ವೈರಿ ಜನರು ನಾಶವಾಗೋ ಕಾಲ ಬಂತಣ್ಣ, ಒಳ್ಳೆ ಕಾಲ ಬಂತಣ್ಣ, ಒಳ್ಳೆ ಕಾಲ ಬಂತಣ್ಣ. ರಾವಣಂಗೆ ಮೃತ್ಯುವಾಗಿ ರಾಮ ಬಂದಂತೆ, ರಾಮನ ಬಂದಂತೆ. ಕೀಚಕಂಗೆ ವೈರಿಯಾಗಿ ಭೀಮನ ಬಂದಂತೆ, ಆ ಭೀಮನ ಬಂದಂತೆ. ಕಂಸನ ಹಿಡಿದು ಧ್ವಂಸ ಮಾಡೇ ಕೃಷ್ಣನ ಬಂದಂತೆ, ಕಂಸನ ಹಿಡಿದು ಧ್ವಂಸ ಮಾಡೇ ಕೃಷ್ಣನ ಬಂದಂತೆ. ಕಾಡೋರನ್ನು ಓಡಿಸಲೆಂದೇ ಬಂದೆ ಬಿಡು ಚಿಂತೆ, ನಾ ಬಂದೆ ಬಿಡು ಚಿಂತೆ.
ಏನೋ ಮಂಗಣ್ಣ ಮೇಲೇರೋ ಮಂಗಣ್ಣ, ಲಂಕೆ ಸುಟ್ಟ ವೀರ ನೀನು ಮರೆಯಬೇಡಣ್ಣ, ಮುಗಿಲ ತನಕ ಏರಿ ವಿಜಯದ ಕಹಳೆ ಊದಣ್ಣ, ವಿಜಯದ ಕಹಳೆ ಊದಣ್ಣ, ವಿಜಯದ ಕಹಳೆ ಊದಣ್ಣ. ಈ ಚಿತ್ರದ ಅಂತ್ಯದಲ್ಲಿ ಪಲ್ಲವರೊಂದಿಗೆ ಏಕಾಂಗಿಯಾಗಿ ಹೋರಾಡಿ ಗೆಲುವು ಸಾಧಿಸುವ ಮಯೂರ. ಪಲ್ಲವರೇ ಇವನ ಶೌರ್ಯ ಸಾಹಸಕ್ಕೆ ಮನಸೋತು ನೆರವಿಗೆ ನಿಲ್ಲುವರು. ತಮ್ಮ ಮಗಳನ್ನೇ ಮಯೂರ ವರ್ಮನಿಗೆ ಕೊಟ್ಟು ಮದುವೆ ಮಾಡುವರು. ಮಯೂರ ವರ್ಮ ಕರ್ನಾಟಕ ರಾಜ್ಯ ಸಿಂಹಾಸನಾಧೀಶ್ವರನಾಗಿ ಮೆರೆಯುವ. ಬಹು ಪರಾಕಗಳೊಂದಿಗೆ ಚಿತ್ರ ಮುಗಿಯುವುದು. ಮಯೂರ ಕನ್ನಡಿಗರನ್ನು ರೋಮಾಂಚನಗೊಳಿಸುವ, ಸ್ವಾಭಿಮಾನವನ್ನು ಬಡಿದೆಬ್ಬಿಸುವ ಕನ್ನಡ ನೆಲದ ಮೊದಲ ರಾಜನ ಕಥೆಯ ಆಧಾರಿತ ಅಮೋಘ ಚಿತ್ರ ಮಯೂರ. ಇಲ್ಲಿಯವರೆಗೂ ಅಮರ ಚರಿತ್ರೆ ವಾಹಿನಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಾರ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಜೀವನದ ಇನ್ನೊಂದಿಷ್ಟು ಘಟನೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಮರ ಚರಿತ್ರೆ ವಾಹಿನಿಯನ್ನು ಪ್ರೋತ್ಸಾಹಿಸಿ. ಅಮರ ಚರಿತ್ರೆ ವಾಹಿನಿ ಕನ್ನಡಿಗರ ಹೆಮ್ಮೆಯ ವಾಹಿನಿ. ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.